ಲೋಕಸಭಾ ಚುನಾವಣೆ ಒಳಗೆ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅವತ್ತ ಎಲ್ಲರದು ಪ್ರೆಷರ್ ಇರೋದ್ರಿಂದ ಬೇರೆ ಬೇರೆ ಕಡೆ ಆಯಿತು. MLC ವಿಧಾನ ಪರಿಷತ್ತಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ವಿಧಾನ ಪರಿಷತ್ತಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಭೇಟಿ ಮಾಡಿ ಸಮಾಜದ ಮನವಿಯನ್ನು ಸಲ್ಲಿಸಿದ್ದೀವಿ. ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀವಿ. ನಮ್ಮಲ್ಲಿ 4 ಮಂದಿ ಇದ್ದಾರೆ. 4 ಮಂದಿಯೊಳಗೆ ಯಾವ ನಮ್ಮ ಸಮಾಜದಲ್ಲಿ ಯಾರಿಗೆ ಕೊಟ್ಟರು ನಾವು ಸಂತೋಷ ಪಡ್ತೀವಿ. ಪರಮೇಶ್ವರ್ ಅವರು ಒಂದು ಬೇಸರವನ್ನು ಅವರು ಹಾಕಿದ್ದಾರೆ ಸರ್. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಸಭೆಯನ್ನ ಮಾಡಬೇಕಾಗಿದೆ ಸರ್. ಅದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳೋಂಥದ್ದು ನನ್ನ ವ್ಯಾಪ್ತಿಗೆ ಬರೋಂಥದ್ದಲ್ಲ. ನಮ್ಮ ಪಕ್ಷದೊಳಗೆ ಎಲ್ಲರನ್ನ ಗಮನಕ್ಕೆ ತಗೊಂಡು ನಿರ್ಧಾರವನ್ನು ತಗೊಂತಾರಂತ ಭರವಸೆನೇ ಇಟ್ಟಿದ್ದೀವಿ. ಪರಮೇಶ್ವರ್ ಹೇಳಿದ ರೀತಿ ಸಚಿವರು ಮತ್ತೆ ಇವ್ರನ್ನ ಹಿರಿಯ ನಾಯಕರನ್ನ ಗಣನೆ ತೆಗೆದುಕೊಳ್ಬೇಕು ಅಂತ ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಮಾಹಿತಿ ತೊಂದರೆ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಬ್ರ್ಯಾಂಡ್ ಬ್ಯಾಂಕ್ ಎಲ್ಲ ಹಾಳಾಗ್ತಾ ಇದೆ, ಸರ್ಕಾರ ಯಾವುದೇ ರೀತಿ ಅಭಿವೃದ್ಧಿಗಳ ಕೆಲಸಗಳನ್ನ ಮಾಡ್ತಾ ಇಲ್ಲ. BJP ಅವರಿಗೆ ನಾನು ನೆನಪು ಮಾಡ್ತೀನಿ, ರೈತರ ಮೇಲೆ ಗೋಲಿಬಾರ ಮಾಡೋದ್ನಾಗ ಕಾನೂನು ಸುವ್ಯವಸ್ಥೆ ಇತ್ತ, ಏನು ಹದಗೆಟ್ಟಿತ್ತ? ಈ BJP ಅವರಿಗೆ ರಾಜಕಾರಣ ಮಾಡೋದಕ್ಕಾಗೇ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದು. ನಿಜವಾಗಲೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಎಲ್ಲರೂ ಜನರು ನೆಮ್ಮದಿಯಿಂದ ಇದ್ದಾರೆ. ಇವತ್ತು ಬರಗಾಲ ಅಂತ ಬಂದ್ರೂ ಕೇಂದ್ರ ಸರ್ಕಾರದ ಪರಿಹಾರ ಬರಲಿಲ್ಲ ಅಂದ್ರೂ ನಮ್ಮ ಗ್ಯಾರಂಟಿ ಯೋಜನೆಯಿಂದ ಈ ರಾಜ್ಯದ ಜನತೆ ಸುಭಿಕ್ಷವಾಗಿದ್ದಾರೆ. ಅವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇವರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಇವರೇನು ಕೇಂದ್ರ ಸರ್ಕಾರದಿಂದ ತರಬೇಕಾದಂಥದ್ದು ಏನೂ ನಮಗೆ ಬರಬೇಕಾದಂಥ ತೆರಿಗೆ ಆಗಲಿ, ನಮಗೆ ಬರಬೇಕಾದಂಥ ದುಡ್ಡಾಗಲಿ ಬರಲಿಲ್ಲ. ಅದನ್ನೆಲ್ಲ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲೂ ಕೇಳೋಂಥದ್ದು ಧೈರ್ಯ ಇಲ್ಲ ಇವ್ರಿಗೆ. ಯಾರಿಗೆ? ಕೇಂದ್ರ ಸರ್ಕಾರದ ಕೇಳಿದ್ರೆ ಅಂದ್ರೆ ಇವ್ನ ಕಿತ್ತಾಕ್ತಾರಂತಂದು ಇದನ್ನೊಂದು ಸುಮ್ಮ ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಮೊದಲು ಪ್ರತಿಭಟನೆ BJP ಎಲ್ಲಿ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಮತ್ತು ಮೋದಿಯವರ ಹತ್ರ ಪ್ರತಿಭಟನೆ ಮಾಡಬೇಕು. ಯಾಕಂದರೆ ನಮಗೆ ಕೊಡಬೇಕಾದಂಥ, ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲು ಮೊದಲು ಕೊಡ್ರಿ ಅಂತ ಅದನ್ನು ಕೇಳಬೇಕಾದಂಥ ಕೆಲಸ BJP ಅವ್ರು ಮಾಡ್ಬೇಕಂತ ಅವ್ರ ಹತ್ರ ಹೇಳ್ತಾರೆ. ನನ್ನ ವಿರುದ್ಧ ಕಾಂಗ್ರೆಸ್ನವರು ಪಿತೂರಿ ಮಾಡಿದ್ರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ನೋಡ್ರಿ, ಕಾಂಗ್ರೆಸ್ ಅವರು ವಿಡಿಯೋ ಮಾಡ್ಕೊಂತ ಹೇಳಿದ್ರ? ಕಾಂಗ್ರೆಸ್ ಅವರು ವಿಡಿಯೋ ಮಾಡ್ಕೊಂತ ಹೇಳಿದ್ರ? ಅದಕ್ಕೆ ಈಗಾಗಲೇ SIT ಅನ್ನು ನೇಮಕ ಮಾಡಿದ್ದೀವಿ. ಅದಕ್ಕೆ ಬಂದು ಉತ್ತರ ಕೊಡಲಿ. ಕೇಂದ್ರ ಸರ್ಕಾರ ಇದರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಸಹಕಾರ ಮಾಡ್ತಾರೆ. ಇಲ್ಲೇ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕಾಂಗ್ರೆಸ್ ಅವ್ರ ತಪ್ಪು ಅಂತಂದು. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಅವ್ರ ತಪ್ಪು ಅಂದರೆ ಕಾಂಗ್ರೆಸ್ ಅವ್ರು ಯಾರಾದರೂ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರಾ? ಅದನ್ನೇ ಕೇಳೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.